ಗಂಗಾವತಿ ನಗರದ ಉರ್ದು ಶಾಲೆಯಲ್ಲಿ ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳ ಬೆಳ್ಳಿಕೊಡುಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. SSLC ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಒಬ್ಬ ಉತ್ತಮ ವಿದ್ಯಾರ್ಥಿ ಅನಿಸಿಕೊಳ್ಬೇಕಾದ್ರೆ ಅವನು ಪ್ರಥಮ ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಆಮ್ಯಾಗ ಪ್ರತಿನಿತ್ಯ ಏನೈತೆ ಅಭ್ಯಾಸ ಮಾಡಬೇಕು. ಆಮ್ಯಾಗ ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. ಜೊತೆಗೆ ನಮ್ಮ ಪ್ರತಿನಿತ್ಯ ಏನಂತೆ ಅಭ್ಯಾಸ ಮಾಡಬೇಕು. ಆತ್ಮವಿಶ್ವಾಸವನ್ನ ರೂಢಿಸಿಕೊಳ್ಬೇಕು. ಜೀವನದಲ್ಲಿ ಹೆಗ್ಗುರಿಯನ್ನು ಹೊಂದಬೇಕು. ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಪ್ರತಿ ನಿತ್ಯ ಸ್ವಲ್ಪ ಸಮಯವನ್ನ ವ್ಯಾಯಾಮಕ್ಕಾಗಿ ಮೀಸಲಿಡಬೇಕು. ಆಹಾರ ಪದ್ಧತಿಯಲ್ಲಿ ಏನೈತೆ ಪದ್ಧತಿಯನ್ನ ಬದಲಾವಣೆ ಮಾಡಿಕೊಂಡು ಮನೆಯಲ್ಲೇ ತಯಾರಿಸಿದ ಆಹಾರವನ್ನ ಸೇವಿಸಬೇಕು. ಆಮ್ಯಾಗ ಮಹಾಪುರುಷರ ಪ್ರೇರಣಾತ್ಮಕ ಕಥೆಗಳನ್ನು ಕೂಡ ನಾವು ಓದಬೇಕು. ಹೀಗೆ ನಿಷ್ಠೆ, ವಿದ್ಯೆ, ವಿನಯ, ವಿವೇಕ, ಸುಸತ್ಯರಂತ ದೇವರಲ್ಲಿ ನಂಬಿಕೆ ಇವು ನಮಗೆ ಆಪತ್ಕಾಲದಲ್ಲಿ ಸಹಾಯ ಮಾಡ್ತಾವು. ಜೊತೆಗೆ ಯಾವಾಗಲೂ ನಾವು ಪಾಸಿಟಿವ್ ಥಿಂಗ್ಸ್ ಗಳನ್ನ ಮಾಡಬೇಕು. ನೆಗೆಟಿವ್ ಥಿಂಗ್ಸ್ ಗಳನ್ನ ಮಾಡಬಾರ್ದು. ನೆಗೆಟಿವ್ ಥಿಂಗ್ಸ್ ಗಳಂದ್ರೆ ಸುಳ್ಳು ಹೇಳೋದು, ನೆಪ ಮಾಡೋದು, ಚಾಡಿ ಹೇಳೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಈ ಗುಣಗಳನ್ನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಇಟ್ಟುಕೊಳ್ಬಾರ್ದು. ಅವುಗಳನ್ನ ನೆಗೆಟಿವ್ ಥಿಂಗ್ಸ್ ಗಳನ್ನ ಪಾಸಿಟಿವ್ ಥಿಂಗ್ಸ್ ಗಳನ್ನಾಗಿ ಮಾಡಿ ತಾವು ತಮ್ಮ ಈಗೇನು ಒಂದು ಮುಂದಿನ ಶೈಕ್ಷಣಿಕ ವ್ಯವಸ್ಥೆ ಶುಭಕರವಾಗಿರಲಿ, ಹೆಚ್ಚು ಕ್ರಿಯಾಶೀಲರಾಗಲಿ. ಆ ಕ್ರಿಯಾಶೀಲಕ್ಕೆ ತಕ್ಕಂತ ಪರಿಶ್ರಮ ಪಟ್ಟು ತಂದೆ ತಾಯಿಗಳ ಮತ್ತು ಶಾಲಾ ಶಿಕ್ಷಕರ ಹೆಸರನ್ನು ತಪ್ಪಿ I told my father that I do not go to this school. I don't want to study in that school. But my father said, I will. ನಮ್ಮ ಪಪ್ಪ ಹೇಳಿದ್ರು, ನೀನು TC ತೆಗಿಯಲ್ಲ, ಓನ್ಲಿ 4 days ಹೋಗು ನೀನು ಸ್ಕೂಲಿಗೆ. ನೀನು ಚಂದ್ಕಾಳಿ ಅಂದ್ರೆ ನಾನು ಅದೇ ಸ್ಕೂಲಿಗೆ ಹೋಗ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಓಕೆ, ನಮ್ಮ ಪಪ್ಪನ ಮೇಲೆ ನಾನು ಟ್ರಸ್ಟ್ ಮಾಡಿದೆ. ಆ ಸ್ಕೂಲಿಗೆ ಹೋದೆ ನಾನು. ಮತ್ತೆ ಆ 4 days ಅಲ್ಲಿ ಇಟ್ಕೊಂಡೆ ನಾನು 5 years ಈ ಸ್ಕೂಲಲ್ಲಿ ಹೋದೆ. ನಾನು ಬಹಳ ಲಕ್ಕಿ ಇದ್ದೀನಿ. ಇಂಥ ಫ್ರೆಂಡ್ಸ್ ಸಿಕ್ಕಾರ, ಕ್ಲಾಸ್ಮೇಟ್ಸ್, ಸ್ಕೂಲ್ಮೇಟ್ಸ್ ಅಂಡ್ ಟೀಚರ್ಸ್ ಅಂದ್ರು ಬ್ರಿಲಿಯಂಟ್. I am very lucky to learn from the teachers. You are very lucky. Next, I want to thank all my friends, all my teachers and the non-teaching staff for helping me throughout those years. First of all, I will thank to our class teacher. I miss his presence, our English sir. I am standing here. I am talking in front of you. I am very confident girl. I am talking English. I am speaking English because of only our English sir. I am very confident, I know, but English sir made me more confident. He is my inspiration, I think. जब हमारे पापा मुझे बोले ऐसा नहीं बेटा, ऐसा नहीं करना, आगे जाकर गेस्ट टीचर्स करी, आगे जाकर परमानेंट टीचर्स आते, उन्होंने इतने सपोर्ट करते हैं, तुम्हारा लाइफ भी बदल जाते हैं, तुम्हें पढ़ने में इतना इंटरेस्ट दे सकते हैं कि तुम्हें तुम्हारा गोल भी चूज कर सकते हैं वो बोले. उसके समय में हमारे पापा के ट्रस्ट के वास्ते मैं ये स्कूल में पढ़ रहा बोले तो हमारे पापा के वास्ते. मैं नहीं तो ये स्कूल में पढ़ना ही नहीं चाहती थी. फिर भी और मैं ये सब टीचर्स को बहुत थैंकफुल हूँ. ये टीचर्स मुझे है ना पढ़ना कैसा, आगे जाकर कैसा लाइफ गोल हमें रीच करना, कैसा हमें सबको रेस्पेक्ट देना, कितना रिस्पेक्ट रखना, पेरेंट्स को कितना रिस्पेक्ट देना, वो तो सब भी सिखाए. ಜ್ಞಾನದ ಮುಂದೆ ಯಾವುದೂ ಅಲ್ಲ ಅಂತೇಳಿ ನಹಿಕಾನೇ ಸದೃಶ್ಯಂ ಅಂತೇಳಿ. ಹಾಗೆ ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ ಗುರು ಮತ್ತು ಶಿಷ್ಯರ ಒಂದು ಸಂಬಂಧ ಹೇಗಿರುತ್ತೆ ಎನ್ನುವಂಥದ್ದು.
ಒಬ್ಬ ಗುರು ಯಾರು ಅಂತಂದ್ರೆ ಅಲೆಕ್ಸಾಂಡರ್ ಮಹಾಶಯ. ಯಾರು? ಅಲೆಕ್ಸಾಂಡರ್ ರಾಜ. ಇವನ ಶಿಷ್ಯ ಯಾರು ಅಂತಂದ್ರೆ, ಗುರು ಯಾರು ಅಂತಂದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಒಂದು ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಲೆಕ್ಸಾಂಡರ್ ಮಹಾರಾಜ ಏನ್ ಮಾಡ್ತಾನೆ, ತನ್ನ ಗುರುಗಳನ್ನು ಕಂಡು ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಆ ಸಂಸ್ಕೃತಿ ಹೇಗೆ ಅಂತಂದ್ರೆ, ಗುರು ಮತ್ತು ರಾಜ ಶಿಷ್ಯ ಯಾವ ರೀತಿ ಸಂಬಂಧ ಇದೆ ಎನ್ನುವಂಥದ್ದು ಸೂಚಿಸ್ತಕ್ಕಂಥ ಒಂದು ದೃಶ್ಯವಾಗಿದೆ. ಆ ಮಂತ್ರಿ ಏನ್ ಮಾಡ್ತಾರೆ, ಏನು ರಾಜ, ನೀವು ದೊಡ್ಡ ಒಂದು ದೇಶದ ರಾಜನಾಗಿ ಒಬ್ಬ ಸನ್ಯಾಸಿ ದೃಶ್ಯ ಏನು ವೇಷವನ್ನಾಗಿಕೊಂಡ ಆ ಒಬ್ಬ ವ್ಯಕ್ತಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರಲ್ಲ, ಏನಿದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನನಗೆ ನನ್ನ ತಂದೆ ತಾಯಿಯರು ಈ ಸುಂದರವಾದ ದೇಹವನ್ನು ಗುರುಗೆ ಕೊಟ್ಟಿದ್ದಾರೆ. ಏನು ಈ ಸುಂದರವಾದ ದೇಹವನ್ನು ಕೊಟ್ಟಿರ್ತಾರೆ, ಆದರೆ ಈ ಸುಂದರವಾದ ದೇಹ ಕೊಳೆತು ಹೋಗ್ತಕ್ಕಂಥ ದೇಹ. ಆದರೆ ಒಬ್ಬ ಮಹಾ ಗುರುಗಳು ಕೊಳೆತು ಹೋಗಲಾರತಕ್ಕಂಥ ಒಂದು ಅಮರವಾಗಿರ್ತಕ್ಕಂಥ ಜ್ಞಾನವನ್ನು ನೀಡಿದ್ದಾರೆ ಎನ್ನುವಂಥ ಮಾತನ್ನು ಮಂತ್ರಿಯವರಿಗೆ ರಾಜರು ಹೇಳ್ತಾರೆ. ಇದು ಒಂದು ಗುರು ಮತ್ತು ಶಿಷ್ಯರ ಸಂಬಂಧ. ಈಗ ನನ್ನ ಅನಿಸಿಕೆ, 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಅನಿಸಿಕೆಯನ್ನ ಹೇಳ್ಬೇಕಂತಂದ್ರೆ, ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನಾನು ಶಿಕ್ಷಕ ವೃತ್ತಿಗೆ ಬಂದಾಗ ನನ್ನ ಮೊಟ್ಟ ಮೊದಲನೆಯ ತರಗತಿ ಶಿಕ್ಷಕನಾಗಿ ಆಯ್ಕೆ ಮಾಡಿಕೊಂಡಿದ್ದು ಇದೇ ಬ್ಯಾಚ್. ಈ ಬ್ಯಾಚು 2022ರಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಆಗಿರ್ತಕ್ಕಂಥವರು. ಆ ಮೊದಲನೇ ಬ್ಯಾಚಿನ ಶಿಕ್ಷಕನಾಗಿ ನಿರ್ವಹಿಸತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೆ. ಆ ಒಂದು ಸನ್ನಿವೇಶದಲ್ಲಿ ನಾನು ಮೊದಲನೇ ವೃತ್ತಿಗೆ ಸೇರಿದಾಗ ಇದು ಹೊಸ ಅನುಭವ. ಈ 3 ವರ್ಷಗಳ ಅನುಭವ ನಿಮ್ಮ ಏನು ಶಿಕ್ಷಣ, ಪಠ್ಯಕ್ರಮ, ಶಾಲೆ, ವಿದ್ಯಾರ್ಥಿಗಳು, ಶಿಕ್ಷಕರು ಎನ್ನುವಂತ ಬಾಂಡಿನಲ್ಲಿ ಬೆಳೀತಾ ಬಂದಿದ್ದೇವೆ. ಹೀಗೆ ಹಲವಾರು ಕಠಿಣ ಶ್ರಮಗಳನ್ನು ಮಾಡಿದ್ದೀರಿ. ನಿಮಗೆ ಕಠಿಣವಾಗಿ ದಂಡಿಸಿರ್ತಕ್ಕಂಥ ಒಂದು ಕೆಲವು ದೃಶ್ಯಗಳು ಸಹ ಸನ್ನಿವೇಶಗಳು